ಫಾಂಟಾ ಸುರ್ರ್ ಅಂತ ಇದೆ. ಓಕೆ ನೋಡಿ, ಪೆಪ್ಸಿ ಹಬ್ಬ ಭಾರಿ ಡೇಂಜರ್. ಆ್ಯಂಡ್ ಇದು ಪೆಪ್ಸಿ ಒಂದು ಸ್ವಲ್ಪ ದೂರ ಇಟ್ಕೊಳ್ಳೋಣ. ಅದರೊಳಗೆ ಕೋಕ್ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಫ್ಯೂಸ್ ಆಗಬಾರ್ದಲ್ವಾ ಇದ್ರಿಗೆ. ಫುಲ್ಲು ವಾಟ್ರ್. ಸೊ ಗೈಸ್, ಇದನ್ನು ನೋಡಿ, ಬ್ಲೀಚಿಂಗ್ ಪೌಡ್ರ್ ಇದು. ಒಂದು ಸ್ವಲ್ಪ ನಮ್ಮ ಜನಗಳಿಗೆ ಹಂಗೆ ಒಂದು ಸ್ವಲ್ಪ ತೋರಿಸ್ಬಿಡು ಅದು ಏನೇನಾಗುತ್ತೆ ಅಂತ. ಬ್ಲೀಚಿಂಗ್ ಪೌಡ್ರು ಒಂದು ಸ್ವಲ್ಪ ಮಿಕ್ಸ್ ಆಗಮ್ಮ ನೀನು. ಗಾಯ್ಸ್, ಉಸಿರುಗೆಟ್ಟದಿದೆ ಅಂತಂದರೆ ಇದು 100% ಅಮ್ಮ ಬಿಂದು ಜೀರಾ ಜೀರಾ ಮಸಾಲಾನಂತ ಏನೇನು ಆ್ಯಡ್ ಮಾಡ್ತಾರೋ ದೇವ್ರೆ. ಸೊ ಗೈಸ್, ವಿಡಿಯೋ 25 ನಿಮಿಷ ಇರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಮಾತ್ರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನೂ ಇರಲ್ಲ. ಸೊ ವಿಡಿಯೋ 100% ನಿಮ್ಗೆ ಇಷ್ಟ ಆಗುತ್ತೆ. ಸೊ ಕೊನೆಯಲ್ಲಿ ಇಷ್ಟ ಆದರೆ ಒಂದು ವಿಡಿಯೋ ಲೈಕ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಹಲೋ ಗೈಸ್, ನಾನು ನಿಮ್ಮ ಶ್ರೀಧರ್. ಸೊ ನಾನಿವತ್ತು ಒಂದು ಹೊಸ ಎಕ್ಸ್ಪರಿಮೆಂಟ್ ಮಾಡೋಣ ಅಂತ ಹೇಳಿ ಕೈಗೆ ಬಿಂದು ಜೀರಾನ ತಗೊಬಂದೆ. ಸೊ ಇದರಲ್ಲಿ ಏನೇನು ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಆ್ಯಂಡ್ ಇದರಲ್ಲಿ ಕೆಮಿಕಲ್ಸ್ನ ಆ್ಯಡ್ ಮಾಡಿದ್ರೆ ನಾವು ಅದನ್ನು ಕುಡಿದ್ರೆ ಇದರಿಂದ ಏನು ಡೇಂಜರಸ್ ಬಾಡಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನಾನು ಈ ಎಕ್ಸ್ಪರಿಮೆಂಟಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಸೇವ್ ಮಾಡಿಟ್ಕೊಂಡಿರಿ. ಆ್ಯಂಡ್ ಈ ಕೂಲ್ ಡ್ರಿಂಕ್ ಕುಡಿಯೋ ಫ್ರೆಂಡ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿಟ್ಟಿರಿ. ಆ್ಯಂಡ್ ಇದ್ರ ಮೇಲೆ ಬರೆದಿದ್ದಾರೆ ಕಾರ್ಬೋನೇಟೆಡ್ ವಾಟರ್ ಅಂತಂತ. ಸೊ ಕಾರ್ಬೋನೇಟೆಡ್ ವಾಟರ್ ಅಂತಂದರೆ ಏನು ಗುರು? ಸೊ ಗೈಸ್, ಕಾರ್ಬೋನೇಟೆಡ್ ವಾಟರ್ ಅಂತಂದರೆ ನಾವು ಡೈರೆಕ್ಟಾಗಿ ಆಕ್ಸಿಜನ್ನ ತಗೋತೀವಿ, ಬಟ್ ಅದನ್ನು ರಿಲೀಸ್ ಮಾಡೋದು ಕಾರ್ಬನ್ ಡೈಆಕ್ಸೈಡಾಗಿ ಕನ್ವರ್ಟ್ ಆಗುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಇರೋದೇ ಮತ್ತೊಂದು ಹೆಸರು ಕಾರ್ಬೋನೇಟೆಡ್ ಅಂತ. ಸೊ ಡೈರೆಕ್ಟಾಗಿ ನಾವು ಕಾರ್ಬನ್ ಡೈಆಕ್ಸೈಡನ್ನ ಕುಡಿತಾ ಇದ್ದೀವಿ ಗೈಸ್. ಸೊ ನಿಮ್ಗೆ ಸಿಂಪಲಾಗಿ ಅರ್ಥ ಮಾಡೋದಕ್ಕೆ ಅಂತ ಹೇಳಿ ಪ್ರಾಕ್ಟಿಕಲಾಗಿ ಎಕ್ಸ್ಪರಿಮೆಂಟ್ನ ಮಾಡ್ತಿದ್ದೀನಿ. ಸೊ ಇದನ್ನು ಕುಡಿಯೋರು ಈ ಎಕ್ಸ್ಪರಿಮೆಂಟ್ನ ನೋಡಿ ಮತ್ತೆ ಟ್ರೈ ಮಾಡಿ ಗೈಸ್. ನಾನು ಹೇಳೋದಕ್ಕೆ ನಿಮಗೆ ಇಷ್ಟಪಡೋದು ಏನಂತಂದರೆ, ಈ ಕಾರ್ಬೋನೇಟೆಡ್ ಕೂಲ್ ಡ್ರಿಂಕ್ ವಾಟರ್ನ ದಯವಿಟ್ಟು ಯಾರು ಕುಡಿಬೇಡಿ. ಆ್ಯಂಡ್ ಇದೇ ಅಲ್ಲ, ಇದ್ರ ಜೊತೆಗೆ ಬೇರೆ ಬೇರೆ ಕೂಲ್ ಡ್ರಿಂಕ್ಸ್ ಇದೆ ನನ್ನ ಹತ್ರ. ಆ ಕೂಲ್ ಡ್ರಿಂಕ್ಸ್ ಕೂಡ ಎಕ್ಸ್ಪರಿಮೆಂಟು ಇವಾಗ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದರೊಳಗೆ ಏನು ಪೌಡ್ರ್ ಹಾಕಿದ್ರೆ ಇದರಲ್ಲಿರೋ ಕೆಮಿಕಲ್ಸ್ ಎಲ್ಲ ಆಚೆ ಬರ್ತವೆ. ಆ್ಯಂಡ್ ಆ ಕೆಮಿಕಲ್ಸ್ ಯಾವ ರೀತಿ ಕನ್ವರ್ಟೆಡ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಲೆಟ್ಸ್ ವೆಲ್ಕಮ್ ಟು ಅವರ್ ಚಾನಲ್ ದ ಶ್ರೀಧರ್ ಎಕ್ಸ್ಪರಿಮೆಂಟ್ಸ್. ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಈಗ ನಮ್ಮ ಹತ್ರ ಗ್ಲಾಸು, ಥಮ್ಸಪ್, ಪೆಪ್ಸಿ ಆ್ಯಂಡ್ ಕೋಕು, ಸ್ಪ್ರೈಟು ಆ್ಯಂಡ್ ಬಿಂದು, ಅದ್ರ ಜೊತೆಗೆ ಫಾಂಟಾ. ಸೊ ಫಾಂಟಾ ಯಾಕಂತಂದರೆ ಮಾಜಾ, ಫ್ರೂಟಿ ಇವೆಲ್ಲ ಇದೇ ಕ್ಯಾಟಗರಿಗೆ ಬರ್ತವೆ. ಸೊ ಎಲ್ಲ ಒಂದೇ ಕಂಪ್ನಿ, ಬಟ್ ಬ್ರ್ಯಾಂಡ್ ಬೇರೆ ಅಷ್ಟೇ, ಇನ್ನೇನಿಲ್ಲ. ಸೊ ಗೈಸ್, ನೋಡ್ತಾ ಇರಿ ಈಗ ಎಕ್ಸ್ಪರಿಮೆಂಟ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಅಂತ. ಇದರೊಳಗಡೆ ಥಮ್ಸಪ್ಪು, ಪೆಪ್ಸಿನ ಯಾವುದೋ ಒಂದು ಹಾಕೋಣ. ಫಸ್ಟಿಗೆ ನಾವು ಜಾಸ್ತಿ ಪ್ರಿಫರ್ ಮಾಡೋದು ಬಿಂದು ಜೀರಾ. ಸೊ ಇದೇ ಜಾಸ್ತಿ ಕುಡಿತಾ ಇರ್ತೀವಿ ಗ್ಯಾಸ್ಟ್ರಿಕ್ಕಿಗೆ ಅದು ಇದು ಅಂತ ಹೇಳಿ. ಬಟ್ ಇದರಲ್ಲಿ ಏನಿರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಬಿಂದು ಜೀರಾ ರೆಡಿ ಇದೆ. ಆ್ಯಂಡ್ ಬಿದ್ದೋದ್ರೆ ಎಲ್ಲ ಎಕ್ಸ್ಪರಿಮೆಂಟ್ ಎಲ್ಲ ವೇಸ್ಟ್ ಆಗುತ್ತೆ. ಈ ಥರ ಆಯಿತಾ? ಆ್ಯಂಡ್ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಮತ್ತು ಫಾಂಟಾ ಓಪನ್ ಮಾಡೋಣ. ಈಗ ನಾವು ವಿಡಿಯೋನ ಸ್ಪೀಡ್ ಅಪ್ ಮಾಡಿ ನೋಡೋಣ. ಗೊತ್ತಾನೆ ಇಲ್ಲ. ನೋಡಿ, ಇದು ಫಾಂಟಾ ಸುರ್ರ್ ಅಂತ ಇದೆ. ಸೊ ಗೈಸ್, ಇದನ್ನು ನೋಡಿ, ಬ್ಲೀಚಿಂಗ್ ಪೌಡ್ರ್ ಇದು. ಅಂದರೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ವಾಟ್ರಲ್ಲಿರೋ ಫಂಗಸ್ಸು ಮತ್ತು ಅದರಲ್ಲಿರೋ ಬ್ಯಾಕ್ಟೀರಿಯಾನ ಕ್ಲೀನ್ ಮಾಡೋದಕ್ಕೆ, ಅಂದರೆ ವಾಟರ್ನ ಪ್ಯೂರಿಫೈ ಮಾಡೋದಕ್ಕೆ ಇದನ್ನು ಬ್ಲೀಚಿಂಗ್ ಪೌಡ್ರನ್ನ ಯೂಸ್ ಮಾಡ್ತಾರೆ.
ಈ ಬ್ಲೀಚಿಂಗ್ ಪೌಡ್ರನ್ನ ಇದ್ರೊಳಗೆ ಹಾಕಿದ್ರೆ ಏನಾಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಎಷ್ಟು ಏನು ಅಯ್ಯೋ ದೆವ್ವ ನೋಡಿ ಇಲ್ಲಿ ಇಕ್ಬಿಟ್ರೆ ಹಂಗೆ ಬಂದ್ಬಿಡ್ತದೆ. ಸೊ ನೋಡ್ತಾ ಇರಿ ಕಾರ್ಬೋನೇಟೆಡ್ ವಾಟರ್ನ ನಾನು ಈಗ ಏನು ಮಾಡ್ತೀನಿ ಅಂತ. ನಮ್ಮ ಜನಗಳು ನಿಮ್ಮನ್ನು ಜಾಸ್ತಿ ಪ್ರೀತಿಸ್ತವ್ರೆ. ಈಗ ಆ ಪ್ರೀತಿ ಏನಂತ ಅವ್ರಿಗೆ ಒಂದು ಸತಿ ತೋರಿಸ್ಬಿಡಮ್ಮ. ಈಗ ನೋಡಿ ಎಷ್ಟು ಸಿಂಪಲ್ಲಾಗಿ ಒಂದು ಸ್ವಲ್ಪ ಬ್ಲೀಚಿಂಗ್ ಪೌಡ್ರನ್ನ ಹಾಕೋಣ, ಆಯಿತಾ? ಅದು ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಆಯಿತಾ? ಒಂದು ಸ್ವಲ್ಪ ನಮ್ಮ ಜನಗಳಿಗೆ ಹಂಗೆ ಒಂದು ಸ್ವಲ್ಪ ತೋರಿಸ್ಬಿಡು ಅದು ಏನೇನಾಗುತ್ತೆ ಅಂತ. ಬ್ಲೀಚಿಂಗ್ ಪೌಡ್ರ್ ನೆಕ್ಸ್ಟ್ ಕಡೆ ಬಂದ್ಬಿಟ್ಟು ಒಂದು ಸತಿ ಕ್ಯಾಮ್ರಾನ ಹೀಗೆ ನಾವು ಇಟ್ಕೊಂಡು ನೋಡೋಣ ಏನೇನು ಆಗ್ತಿದೆ ಅಂತ. ತಾಯಿರಿ ಬ್ಲೀಚಿಂಗ್ ಪೌಡ್ರು ಒಂದು ಸ್ವಲ್ಪ ಮಿಕ್ಸ್ ಆಗಮ್ಮ ನೀನು. ಇದೇನಿದು ಬಿಂದು ನೋಡಿ, ಬಿಂದು ಒಂದು ಸ್ವಲ್ಪ ಫಾಸ್ಟಾಗಿ ಗ್ರೋತ್ ಆಗ್ತಿದೆ ನೋಡಿ. ಬ್ಲೀಚಿಂಗ್ ಪೌಡ್ರು ಏನೇನು ಮಾಡುತ್ತೆ ಅಂತ. ಕೋಕೋ ಕೋಲಾ, ಹೈಲೈಟ್ ಕೋಕೋ ಕೋಲಾ. ಇದು ಸ್ಪ್ರೈಟ್ ಅಲ್ವಾ? ಸ್ಪ್ರೈಟು ಕಾರ್ಬೋನೇಟೆಡ್ ಶುಗರ್, ಎಲ್ಲ ಶುಗರ್ದು ಸ್ಪ್ರೈಟ್ದೇನೆ. ಓಹ್ ಬಿಂದು ಬೆಳ್ಳಗಾಗೋಯ್ತು. ಸೊ ನೋಡಿ ಬ್ಲೀಚಿಂಗ್ ಪೌಡ್ರು ಇದ್ರ ಜೊತೆಗೆ ಹಾಕಿದ್ರೆ ಫಾಂಟ ಯಾಕೆ ಈ ಥರ ಆಗೋಯ್ತು? ಬಾ ಗಾಯ್ಸ್, ಇದರಲ್ಲಿ ಗ್ಯಾಸ್ ರಿಲೀಸ್ ಆಗ್ತಿದೆ. ಅದು ಯಾವ ಗ್ಯಾಸ್ ಅಂತ ಹೇಳ್ತೀನಿ ನೋಡಿ. ಸೊ ಗಾಯ್ಸ್ ನೋಡ್ತಾ ಇರಿ, ಬ್ಲೀಚಿಂಗ್ ಪೌಡ್ರು ಒಂದು ಸ್ವಲ್ಪ ಮಿಕ್ಸ್ ಆಗಮ್ಮ ನೀನು. ಇದೇನಿದು ಬಿಂದು ನೋಡಿ, ಬಿಂದು ಒಂದು ಸ್ವಲ್ಪ ಫಾಸ್ಟಾಗಿ ಗೊತ್ತಾಗ್ತಿದೆ ನೋಡಿ ಬ್ಲೀಚಿಂಗ್ ಪೌಡ್ರು ಏನೇನು ಮಾಡುತ್ತೆ ಅಂತ. ಕೋಕೋ ಕೋಲಾ, ಹೈಲೈಟ್ ಕೋಕೋ ಕೋಲಾ. ಇದು ಸ್ಪ್ರೈಟ್ ಅಲ್ವಾ? ಸ್ಪ್ರೈಟು ಕಾರ್ಬೋನೇಟೆಡ್ ಶುಗರ್, ಎಲ್ಲ ಶುಗರ್ದು ಸ್ಪ್ರೈಟ್ದೇನೆ. ಓಹ್ ಬಿಂದು ಬೆಳ್ಳಗಾಗೋಯ್ತು. ನೋಡಿ ಗಾಯ್ಸ್, ಉಸಿರುಗೆಟ್ಟದಿದೆ ಅಂತಂದರೆ ಇದು 100% ಕ್ಲೋರಿನ್ ಗ್ಯಾಸೇ. ಇದು ಕ್ಲೋರಿನ್ ಗ್ಯಾಸೇ ಈ ಥರ ನಮಗೆ ಉಸಿರುಗಟ್ಟೋ ಥರ ಮಾಡುತ್ತೆ. ಇದು ತುಂಬ ಹೈಲಿ ಡೇಂಜರಸ್ ಅಂದರೆ ಡೇಂಜರಸ್ಸು. ಒಂದು ಸ್ವಲ್ಪ ನಾನು ಕ್ಯಾಮ್ರಾನ ಸೆಟ್ ಮಾಡ್ತೀನಿ. ಸೊ ಎಷ್ಟೊಂದು ಡೇಂಜರ್ ಅಂದರೆ ಇದು ಕ್ಲೋರಿನ್ ಗ್ಯಾಸು. ನೋಡಿ ಏನಾಯಿತು. ಥಮ್ಸಪ್ ಅಂತೂ ಸೈಕಾಗಿದೆ. ಥಮ್ಸಪ್ ಅಲ್ಲ, ಇದು ಪೆಪ್ಸಿ ಒಂದು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿದ್ದಾರೆ. ಶುಗರ್ ಹಂಗೆ ಸೇಮ್ ಇದೆ. ಪೆಪ್ಸಿ ಹೆಂಗಿರೋ ಪೆಪ್ಸಿ ಹಿಂಗಾಯಿತು ನೋಡಿ. ಥೂ, ಇಂಥ ಡ್ರಿಂಕ್ಸಾ ನಾವು ಕುಡಿಯೋದು? ನಮ್ಮ ಜನ್ಮಕ್ಕೆ ಮರ್ಯಾದೆ, ಮಾನ ಮರ್ಯಾದೆ ಏನೂ ಇಲ್ಲ. ಸೊ ನೋಡಿ ಹೆಂಗಾಯ್ತಂದರೆ ಇದು ಒಂದು ಸ್ವಲ್ಪ ಗಂಜಲ ಆದಂಗೆ ಆಯಿತು. ಗಂಜಿ ಆದರೂ ಕುಡಿಬೋದು. ಸೊ ಬೇವರ್ಸಿ ಕೂಲ್ ಡ್ರಿಂಕ್ಸ್. ಇದು ಯಾವುದಿದು? ಅದು ಬಿಂದು. ಇದು ಥಮ್ಸಪ್ ಒಂದು ಸ್ವಲ್ಪ ಸೈಕಾಗಿದೆ ನೋಡಿ. ನೋಡಿ 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 ಯಾವ ರೀತಿ ಅದು ಹೆಂಗೆ ಇದಾಗ್ತಿದೆ ಅಂತ. ಇದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋಣವಾ? ಇದು ನೋಡಿ, ನಾವು ಉಚ್ಚೆ ಮಾಡ್ತೀವಲ್ಲ ಆ ಕಲರ್ ಇದೆ. ಇದು ಉಚ್ಚೆ ಕುಡಿತಾ ಇದ್ದೀವಿ ನಾವು. ಒಂದು ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಅಂತ ತಗೋಬಪ್ಪ. ನೋಡು, ವಾಟ್ರನ್ನ ಪ್ಯೂರಿಫೈ ಮಾಡೋದು ಅಷ್ಟೇ ಇದು.
ಸೊ ಆ ಬ್ಲೀಚಿಂಗ್ ಪೌಡ್ರಲ್ಲಿ ಕೆಮಿಕಲ್ ಯಾವುದಿರುತ್ತೆ ಅಂತಂದರೆ ಕಂಟೈನರ್ ಫರ್ದರ್ ಇದ್ರ ಮೇಲೇ ಹಾಕಿರ್ತಾರೆ ನೋಡಿ. ಒಂದು ನಿಮಿಷ ಇಲ್ಲಿ ನೋಡಿ, ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ. ಕ್ಯಾನ್ ಆಲ್ಸೋ ಯೂಸ್ಡ್ ಫ್ರಮ್ ಬಾತ್ರೂಮು, ಸಿಂಕು, ಡ್ರೈನ್ಸು, ಕೌ ಶೆಡ್ಸು, ಹೋಟೆಲ್ಸು, ಈ ಥರ. ಈ ಪೌಡ್ರು ನೋಡಿ ಇಷ್ಟು ಕೆಲಸ ಮಾಡ್ತಿದೆ. ಇದು ಚೆನ್ನಾಗಿ ಕುಡ್ದಿರೋ ರುಚಿ ಮಾಡ್ತಾರಲ್ಲ ಆ ಥರ ಇದೆ ಇದು ನೋಡಿ. ಇದು ನಾವು ಮಾಡೋ ಹುಚ್ಚ. ಬಿಂದು ಸ್ವಲ್ಪ ಗಾಯ್ಸ್ ಉಸಿರಾಡೋದಕ್ಕಾಗ್ತಿಲ್ಲ. ಅಮ್ಮ ಬಿಂದು ಜೀರಾ, ಅಮ್ಮ ಜೀರಾ ಮಸಾಲಾನಂತ ಏನೇನು ಆ್ಯಡ್ ಮಾಡ್ತಾರೋ ದೇವ್ರೆ. ಇದರಲ್ಲಿ ನೋಡಿ ಏನೇನು ಆ್ಯಡ್ ಮಾಡಿರ್ತಾರೆ ಕೆಮಿಕಲ್ಸ್. ನಾನು ಓದ್ತೀನಿ ನೋಡಿ. ಇಂಗ್ರೀಡಿಯೆಂಟ್ಸ್: ಪ್ಯೂರಿಫೈಡ್ ವಾಟರ್ ಇರುತ್ತಂತೆ, ಶುಗರು, ಕಾರ್ಬನ್ ಡೈಆಕ್ಸೈಡ್. ನಾನು ಹೇಳಿಲ್ವ ಆವಾಗಲೇ ಫಸ್ಟಲ್ಲಿ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಲ್ಲ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಇದರಲ್ಲಿ ಅಂತ. ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಏನು? ನಾವು ರಿಲೀಸ್ ಮಾಡೋದನ್ನು, ಉಸಿರಾಟದಲ್ಲಿ ನಾವು ರಿಲೀಸ್ ಮಾಡೋದನ್ನು ಕಾರ್ಬನ್ ಡೈಆಕ್ಸೈಡ್ ಅಂತೀರಿ. ಆ ಕಾರ್ಬನ್ ಡೈಆಕ್ಸೈಡ್ನ ಇದ್ರಿಗೆ ಆ್ಯಡ್ ಮಾಡಿದ್ರೆ ನಾವು ಡೈರೆಕ್ಟಾಗಿ ಅದನ್ನೇ ತಗೊಂಡ್ರೆ ನಾವು ಏನಾಗಬೇಕು? ನೀನು ಉಸಿರುಗಟ್ಟದೆ ಸಾಯ್ತಾ ಇರ್ತೀವ ಹೇಳಿ. ಸೊ ಮತ್ತು ಅಸಿಡಿಟಿ ರೆಗ್ಯುಲೇಟ್ರು ಇದು 100% ಡೂಬು. ಕ್ಲಾಸು ಪ್ರಿವರೇಟಿವು ಇನ್ನು ಕಂಟೈನರ್ಸ್ ಪರ್ಮಿಟೆಡ್. ನ್ಯಾಚುರಲ್ ಕಲರ್ಸ್ ಆ್ಯಂಡ್ ಸಿಂಥೆಟಿಕ್ ಫುಡ್ಸ್ ಕಲರ್ಸ್. ಸಿಂಥೆಟಿಕ್ ಫುಡ್ ಕಲರ್ ಅಂತ ಗುರು. ಸಿಂಥೆಟಿಕ್ ಅನ್ನೋದು ಏನು ಗುರು? ಗಾಡಿ ಬೈಕ್ ಇಂಜಿನ್ ಆಯಿಲ್ಗಳಲ್ಲಿ ಬಳಸೋ ಕೆಮಿಕಲ್ನ ಸಿಂಥೆಟಿಕ್ ಆಯಿಲ್ಸ್ ಅಂತಾರೆ. ಅದನ್ನು ಇದರಲ್ಲಿಗೆ ಆ್ಯಡ್ ಮಾಡ್ತಿದ್ದಾರೆ ಅಂತಂದರೆ ಎಷ್ಟೊಂದು ಡೇಂಜರ್ ಇರಬೇಕು ಈ ಕೆಮಿಕಲ್ಸು. ಆ್ಯಂಡ್ ಮತ್ತು ಪ್ಯೂರ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್ ಅಂತೆ. ಜೀರಾ ಪೌಡ್ರು ಮಿಕ್ಸ್ ಮಾಡಿದ್ರೆ ಮುಗೀತು. ಅದಕ್ಕೆ ಫ್ಲೇವರ್ಸ್ನ ಓನಾಗಿ ಕ್ರಿಯೇಟ್ ಮಾಡ್ಕೊಂಡು ಹಾಕೋದು ನೋಡಿ. ಮತ್ತು ಇದರಲ್ಲಿ ಇಷ್ಟ ಆಯಿತಾ? ಈ ಕೋಕಲ್ಲಿ ತುಂಬ ಅಂದರೆ ತುಂಬ ನೋಡಬೇಕು. ಯಾಕಂತಂದರೆ ಒಂದು ಕಾಲದಲ್ಲಿ ಇದೇ ಫೇಮಸ್ ಅಲ್ವಾ. ಇಂಗ್ರೀಡಿಯೆಂಟ್ಸ್: ಕಾರ್ಬೋನೇಟೆಡ್ ವಾಟರ್, ಶುಗರ್ ಅಸಿಡಿಟಿ ರೆಗ್ಯುಲೇಟ್ರು ಸೇಮ್. ಮತ್ತು ಕೆಫಿನ್. ಓ ಮೈ ಗಾಡ್, ಕೆಫೈನ್ ಅಂದರೆ ಏನು ಗುರು? ಇದು ತುಂಬ ಅಂದರೆ ತುಂಬ ಹಾನಿ ಮಾಡೋದು. ಅದು ನಮ್ಮ ಬಾಡಿಯಲ್ಲಿ ಕೆಫೈನ್ ಅನ್ನೋದು ಬ್ರೈನಲ್ಲಿ ಒಂದು ಸ್ವಲ್ಪ ಹಂಗೆ ಸ್ಟಿಮ್ಯುಲೇಟ್ ಆಗುತ್ತೆ. ಹೆಂಗಂತಂದರೆ ಸ್ಟಿಮ್ಯುಲೇಟ್ರ್ ಅಂದರೆ ನಿಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಈಗ? ಒಂದು ನಿಮಿಷ. ಈಗ ನೋಡಿ, ಇದು ಚಾಕು. ಇದಕ್ಕೆ ಸುಮ್ಮನೆ ಹಿಂಗೆ ಅಂದರೆ ಕಟ್ ಆಗೋಲ್ಲ. ನಾವು ಪ್ರೆಷರ್ನ ಅಪ್ಲೈ ಮಾಡಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ. ಸೊ ಆ ಥರ ಇದಕ್ಕೆ ಪ್ರೆಷರ್ನ ಅಪ್ಲೈ ಮಾಡೋದನ್ನು ನಮ್ಮ ಬ್ರೈನ್ಗೆ ಕೆಫೈನು ಹೆಚ್ಚಾಗಿ ಕೊಡೋದನ್ನು. ಕೆಫೈನ್ ಅಂತಂದರೆ ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ನಾರ್ಮಲಾಗಿರೋ ವ್ಯಕ್ತಿ ಇನ್ನು ಸ್ವಲ್ಪ ಫಾಸ್ಟ್ ಆಗೋದಕ್ಕೆ ಅದು ಎಷ್ಟು ಗ್ರಾಮ್ಸು? 8.7 mg ಇದು ತುಂಬ ಅಂದರೆ ತುಂಬ ಡೇಂಜರ್. ನಮ್ಮ ಬ್ರೈನ್ಗೆ ಬೇಕಾಗಿರೋದು ಎಷ್ಟು? 1.2 ಸಮಥಿಂಗ್ ಅಷ್ಟೇ. ಇದು 8.7 ಗ್ರಾಮ್ಸ್ ಅಂತೆ ಗೈಸ್. ತುಂಬ ಅಂದರೆ ತುಂಬ ಡೇಂಜರಸ್. ಪಿಕಾಕ್ ಮೇಲೆ ಆಣೆ ಕೇಳ್ತಿದ್ದೀನಿ, ಈ ಕೂಲ್ ಡ್ರಿಂಕ್ಸ್ನ ಕುಡಿಬೇಡಿ ನೋಡಿ. ಪಿಕಾಕ್ಸ್ ಕೂಡ ನಾನು ಸಿಗ್ನಲ್ ಕೊಡ್ತೀವಿ. ಇದನ್ನು ಒಂದು ಸ್ವಲ್ಪ ಗಂಭೀರವಾಗಿ ಹೇಳು. ಯಾರಿಗೆ ಅಂದರೆ ಪ್ರಜೆಗಳಿಗೆ, ನನ್ನ ಸ್ಟೂಡೆಂಟ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳಿ. ಆ್ಯಂಡ್ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಅಂತೆ. ಎನರ್ಜಿ ಪೊಟ್ಯಾಷಿಯಮ್ ಕ್ಲೋರೈಡ್ 44% ಇದೆ ನೋಡಿ. 44% ಇದೆ ಪೊಟ್ಯಾಷಿಯಮ್ ಕ್ಲೋರೈಡ್. ಅಬ್ಬಾ, ನನ್ನ ತಾಯಣಗೂ ಇದು ನೋಡಿ ನಾನು ನಿಜವಾಗ್ಲೂ ಸಾಕಾಗ್ತಿದ್ದೀನಿ. ಈಗ ನೋಡಿ ಕೆಮಿಕಲ್ ರಿಯಾಕ್ಷನ್ ಹೆಂಗಾಯ್ತು ಅಂತ. ಫಾಂಟ ವೆರೈಟಿ ಸೂಪರ್. ಫಾಂಟ ಯಾವ ರೀತಿ ಆಗಿದೆ. ಈ ಕಲರ್ ಏನಿಲ್ಲ ಇದರಲ್ಲಿ, ಎಲ್ಲ ಶುಗರ್ ವಾಟ್ರೆ. ಅದು ಶುಗರ್ ಎಷ್ಟಿರುತ್ತೆ ಅಂತಂದರೆ ತೋರಿಸ್ತೀನಿ ನೋಡಿ ನಿಮಗೆ. ಎಷ್ಟು ಹಾಕಿದ್ದೀರಿ ಶುಗರು? ಯಾರೋ ಕಂಪ್ನಿಯವರೇ, ಕೋಕೋ-ಕೋಲಾ ಕಂಪ್ನಿಯವರೇ, ಎಷ್ಟು ಹಾಕಿದ್ದೀರಿ? ಎಲ್ಲೋ ಬರ್ದಿರ್ತೀರಲ್ಲ. ಪಂಜೆಂಟ್ ಸ್ಮೆಲ್ ರಿಲೀಸ್ ಆಗ್ತಿದೆ.
ಸೊ ನಾನು ಲ್ಯಾಬಲ್ಲಿ ಮಾಡ್ತಿದ್ದಾಗ ಪಂಜೆಂಟ್ ಸ್ಮೆಲ್ ಬರ್ತಿತ್ತು. ಸೊ ಸೇಮ್ ಇದರಲ್ಲೂ ಅದೇ, ಅದು ಆ್ಯಸಿಡ್ ಹಾಕಿದ್ರೆ ಮಾತ್ರ ಪಂಜೆಂಟ್ ಸ್ಮೆಲ್ ಬರೋದು. ಬಟ್ ತುಂಬ ಆ್ಯಸಿಡ್ ಇದೆ ಇದರಲ್ಲಿ. ಸೊ ಗೈಸ್, ಇದನ್ನು ದಯವಿಟ್ಟು ನೀವು ಯಾರು ಕುಡಿಬೇಡಿ. ಈ ಡೇಂಜರಸ್ ಕೆಮಿಕಲ್ಸ್ ಯಾಕೆ ಮಾಡಿ ಈ ಥರ ಜನಗಳ ಪ್ರಾಣ ಆಟ ಆಡ್ತಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಶುಗರ್ಸ್ ನೋಡಿ 10.9 ಇದೆ ನೋಡಿ, 10.9. ಈ ಕ್ಯಾಮ್ರಾದಲ್ಲಿ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ನೀವು ಪೆಪ್ಸಿನ ಬೈ ಮಾಡಿ ನೋಡಿ, 10.9 ಇದೆ ಪೆಪ್ಸಿಯಲ್ಲಿ. 10.9 ಅಂತಂದರೆ ಸರಿ ಸುಮಾರು ಎಷ್ಟು ಸ್ಪೂನ್ ಗೊತ್ತಾ? 19 ಸ್ಪೂನ್ಸ್, ಟೇಬಲ್ ಸ್ಪೂನ್. 19 ಟೇಬಲ್ ಸ್ಪೂನ್ ಶುಗರ್ ಇದರಲ್ಲಿದೆ ಈ ಒಂದು ಬಾಟ್ಲಲ್ಲಿ. ಎಷ್ಟಿದೆ ಇದು ಪ್ರೈಸು? 20 ರುಪೀಸ್ ನೋಡಿ, 20 ರುಪೀಸ್. ಓ ಮೈ ಗಾಡ್, 20 ರುಪೀಸ್. 20 ರುಪೀಸ್ಗೆ 19, ಎಕ್ಸಾಕ್ಟಾಗಿ 20ನೇ ಅಂದ್ಕೊಳ್ಳಿ. 20 ಸ್ಪೂನ್ಸ್ ಟೇಬಲ್ ಸ್ಪೂನ್ಸ್. ನನ್ನ ಪ್ರಕಾರ 20 ಸ್ಪೂನ್ಸ್ ಟೇಬಲ್ ಸ್ಪೂನ್ಸು. ನೀವು ಡೈರೆಕ್ಟಾಗಿ ತಿಂದು ನೋಡಿ, ಇದನ್ನು ಕುಡಿದು ನೋಡಿ, ನಿಮ್ಗೆ ಏನು ಅನಿಸುತ್ತೆ ಅಂತ. ಇದರಲ್ಲಿ ಯಾಕಂತಂದರೆ ಕಾರ್ಬೋನೇಟೆಡ್ ವಾಟರ್ ಇರುತ್ತೆ. ಅದು ಹೆಂಗಂದರೆ ಸಿರ್ರ್ ಅಂತ ಇರುತ್ತೆ, ಅದಕ್ಕಾಗಿ ಇದನ್ನು ನಾವು ಕುಡಿತೀವಿ ಅಷ್ಟೇ. ಬಟ್ ಇದರಲ್ಲಿರೋ ಕೆಮಿಕಲ್ಸು ನಿಜವಾಗ್ಲೂ ನಮಗೆ ಎಷ್ಟೊಂದು ಹಾರ್ಮ್ಫುಲ್ ಮಾಡುತ್ತೆ ಅಂತಂದರೆ ಕುಡಿಯೋವಾಗ ಗೊತ್ತಾಗಲ್ಲ. ನಿಮಗೊಂದು 35-40 ವರ್ಷ ಆದಮೇಲೆ ಗೊತ್ತಾಗುತ್ತೆ ಇದರಲ್ಲಿರೋ ಕೆಮಿಕಲ್ಸ್. ನೋಡಿ ಪೆಪ್ಸಿ ನೋಡಿ, ಒಳ್ಳೆ ಮಜ್ಜಿಗೆ. ಓ ಮೈ ಗಾಡ್, ಗಾಯ್ಸ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಗಾಯ್ಸ್ ನೋಡಿ, ಇಲ್ಲಿ ನೋಡಿ, ಇದರಲ್ಲಿ ಅದ್ರ ಕ್ಯಾಮ್ರಾ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಈ ಮಜ್ಜಿಗೆಯಲ್ಲಿ ಎಪ್ಪುಗಟ್ಟುತ್ತಲ್ಲ, ಆ ಥರ ಎಪ್ಪುಗಟ್ಟಿದೆ ಇದು. ಸೊ ಗಾಯ್ಸ್, ನಿಮಗೆ ತಳಭಾಗದಲ್ಲಿ ತೋರಿಸ್ತೀನಿ. ಇದು ಇಲ್ಲಿ ನೋಡಿ ಎಪ್ಪುಗಟ್ಟಿದೆ ಪೆಪ್ಸಿ. ನೀವು ಇಷ್ಟವಾಗಿ ಪ್ರೀತಿಯಾಗಿ ಕುಡಿಯುವ ಪೆಪ್ಸಿ ಇವತ್ತು ಪ್ರಾಣ ತೆಗೆಯೋ ಪಾಯ್ಸನ್ ಆಗಿದೆ. ದಿಸ್ ಆಲ್ ಕೆಮಿಕಲ್ಸ್ ಆ್ಯಂಡ್ ಕೂಲ್ ಡ್ರಿಂಕ್ಸ್. ಇದೆಲ್ಲ ಮಾಜಾ, ಫ್ರೂಟಿ, ಫೀಝು, ಈ ಮಾರ್ಕೆಟಲ್ಲಿ ಯಾವ್ಯಾವ ಕೂಲ್ ಡ್ರಿಂಕ್ ಇದೆ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಸ್ಟಿಂಗು, ಅಯ್ಯೋ ಸ್ಟಿಂಗ್ ತಂದಿಲ್ಲ. ಸ್ಟಿಂಗ್ ತಂದಿದ್ದಿದ್ರೆ ಇನ್ನೂ ವೆರೈಟಿಯಾಗಿ ಕಾಣಿಸ್ತಿತ್ತು ನಿಮಗೆ. ಅದು ಇನ್ನೂ ಡೇಂಜರ್ ಸ್ಟಿಂಗು. ಬಟ್ ಇನ್ಸ್ಟಾಗ್ರಾಮ್ ರೀಲಲ್ಲಿ ಸ್ಟಿಂಗನ್ನ ರೀಲ್ ಮಾಡ್ತೀನಿ ನೋಡಿ. ಇದು ಯಾವುದು, ಯಾವ ಕೆಮಿಕಲ್ಲಪ್ಪ ಇದು? ಕೋಕ್ ನೋಡಿ. ಕೋಕ್ ನೋಡಿ ಯಾವ ರೀತಿ ಆಗಿದೆ ಕೋಕ್ ನೋಡಿ ಕೋಕ್. ಇದಿನ್ನೂ ಭಾರಿ ಡೇಂಜರು. ಮಜ್ಜಿಗೆ ಅಲ್ಲ ಇದು, ಗಡ್ಡೆಗಳೇ ಕಟ್ಟಿಬಿಟ್ಟಿದೆ. ಈ ಕೆಸರು ಇರ್ತದಲ್ಲ, ಇದರಿಂದ ಬರೋ ವಾಸನೆ ನಿಜವಾಗ್ಲೂ ಬಾತ್ರೂಮಲ್ಲೇ ಬೆಟರ್ ಅನಿಸುತ್ತೆ. ಅಷ್ಟೊಂದು ಗಲೀಜಾಗಿ ವಾಸನೆ ಬರ್ತಿದೆ. ಬಿಂದು ನೋಡಿದ್ರೆ ಏನಾಯ್ತಂತ ಥಮ್ಸ್ ಅಪ್ ನೋಡಿ ಏನಾಗಿದೆ ಅಂತ. ಆ್ಯಂಡ್ ಇದರಲ್ಲಿ ಫಾಂಟ ಹೈಲೈಟ್ ಇಲ್ಲಿ ಬೆಳ್ಳಗಾಗೋಯ್ತು. ಬ್ಲೀಚಿಂಗ್ ಪೌಡ್ರ್ ಅಷ್ಟೇ ಹಾಕಿದ್ದು. ಬ್ಲೀಚಿಂಗ್ ಪೌಡ್ರ್ ಏನಕ್ಕೆ ಯೂಸ್ ಮಾಡ್ತಾರೆ? ಫಂಗಸ್ಸು, ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿರೋ ಫಂಗಸ್, ಅಂದರೆ ಸುತ್ತಮುತ್ತಲು ಕಟ್ಟಿರೋ ಪಾಚಿನ ತೊಳಗಿಸೋದಕ್ಕೆ ಬ್ಲೀಚಿಂಗ್ ಪೌಡ್ರನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಡ್ರೈನೇಜ್ ಬ್ಯಾಕ್ಟೀರಿಯಾ ಬರ್ದಿರೋ ಯೂಸ್ ಮಾಡ್ತಾರೆ ಬ್ಲೀಚಿಂಗ್ ಪೌಡ್ರನ್ನ. ಕೂಲ್ ಡ್ರಿಂಕ್ ಅಲ್ಲಿ ಹಾಕಿದ್ರೆ ಈ ರೀತಿ. ಇನ್ನು ಸ್ಪ್ರೈಟ್ ನೋಡೋಣ. ಸ್ಪ್ರೈಟ್ ಶುಗರ್ ವಾಟ್ರೆ, ಅದು ಹೆಂಗಿದ್ರೆ ಹಂಗೆ ಇದೆ. ಸ್ಪ್ರೈಟ್ ನೋಡಿ, ಸ್ಪ್ರೈಟಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯಾ ಅಂತ ಅದನ್ನು ಓದ್ತೀನಿ ನೋಡಿ. ಒಂದು ಸ್ವಲ್ಪ ಫಾಸ್ಟಾಗಿ ಮಾಡಿಬಿಡೋಣ, ಯಾಕಂತಂದರೆ ಎಂಗೇಜ್ ಬರ್ಬಾರ್ದು ನಮ್ಮದು. ಸೇಮ್ ಕೋಕಲ್ಲಿರೋದೇ ಇದರಲ್ಲಿದೆ. ಪೊಟ್ಯಾಷಿಯಮು, ಆ್ಯಡೆಡ್ ಶುಗರ್ಸ್ 9.8, ಇದರಲ್ಲಿ 10.9 ಇದೆ, ಆ್ಯಂಡ್ ಇದರಲ್ಲಿ 9.8 ಇದೆ. ಪ್ರೋಟೀನ್ಸು 0 ಇದೆ. ಸೋಡಿಯಂ, ಸೋಡಿಯಂ 14 mg ಇದೆ ಗಾಯ್ಸ್. ನಾವು ಡೈರೆಕ್ಟಾಗಿ ಮಾತ್ರೆಗಳು ನುಂಗಿದ್ರೂ ಇಷ್ಟೊಂದು ಕೆಮಿಕಲ್ಸ್ನ ನುಂಗಲ್ಲ. ಬಟ್ ಇದರಲ್ಲಿ ಎಷ್ಟೊಂದು ಕೆಮಿಕಲ್ಸ್ ಇದೆ ಅಂತಂದರೆ ಕೂಲ್ ಡ್ರಿಂಕಲ್ಲಿ ಕೆಮಿಕಲ್ಸ್ನ ಆ್ಯಡ್ ಮಾಡೋದು, ಅದಕ್ಕೆ ಶುಗರ್ ಹಾಕೋದು. ಸ್ವೀಟಾಗಿದ್ದರೆ ಎಲ್ಲರೂ ಕುಡಿತಾರೆ, ಮತ್ತು
ಫ್ರೆಶ್ನೆಸ್ ಫೀಲ್ ಸಿಗುತ್ತಲ್ಲ ಅಂಥ ಕೆಮಿಕಲ್ಸ್ನ ಆ್ಯಡ್ ಮಾಡ್ತಾರೆ. ನ್ಯಾಚುರಲ್ ಫ್ಲೇವರ್ಸ್ ಅಂತ ಹಾಕ್ತಾರೆ. ಮತ್ತು ಸೊ ಲೇಬಲಲ್ಲಿ ನೀವು ಯಾವುದೇ ಕೂಲ್ ಡ್ರಿಂಕ್ ಕುಡೀರಿ ಕಾರ್ಬೋನೇಟೆಡ್ ಇದೆ ಅಂತಂದರೆ, ಕೆಫಿನ್ ಕಾರ್ಬೋನೇಟೆಡ್ ಅಂತ ಕಾಣಿಸಿದ್ರೆ ಎತ್ತು ಬಿಸಾಕ್ಬಿಡಿ. ಯಾವುದಾದ್ರೂ ಆಗಿರಲಿ ಆ ಕೂಲ್ ಡ್ರಿಂಕ್, ಮಾಜಾ ಆಗಿರ್ಬೋದು, ಸ್ಪ್ರೈಟ್ ಆಗಿರ್ಬೋದು, ಕೂಲ್ ಡ್ರಿಂಕ್ ಇದು ಯಾವ ಕೂಲ್ ಡ್ರಿಂಕು ಕುಡಿಬಾರ್ದು ಗಾಯ್ಸ್. ಇಷ್ಟೊಂದು ಡೇಂಜರ್ ಕೆಮಿಕಲ್ಸ್ ಇರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅದು ಹೆಂಗೆ ಅಂತಂದರೆ, ನಾನು ವಾಸನೆ ಇದು ಹೇಳೋದಕ್ಕೆ ಕೂಡ ವಾಸನೆ ಆಗ್ತಿದೆ, ಉಸಿರುಗಾಡ್ತಾಯಿದೆ, ಪಂಜೆಂಟ್ ಸ್ಮೆಲ್. ಥಮ್ಸಪ್ ನೋಡಿ, ಒಳ್ಳೆ ಮಜ್ಜಿಗೆ ಥರ ಆಗಿದೆ. ಓಹ್ ವಾವ್, ನೋಡಿ 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 ನೋಡಿ. ನಿಮಗೆ ಲಾಸ್ಟಲ್ಲಿ ಇದು ಒಂದು 1 hour ಬಿಟ್ಬಿಟ್ಟು ಮತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಆಗಿರುತ್ತೆ ಅಂತ. ಇದು ಥಮ್ಸಪ್ಪು, ಇದು ಬಿಂದು, ಮತ್ತು ಇದು ಕೋಕ್, ಮತ್ತು ಇದು ಸ್ಪ್ರೈಟ್, ಆ್ಯಂಡ್ ಇದು ಫಾಂಟಾ ಹೈಲೈಟ್. ಕಲರ್ ಬೇಗ ಚೇಂಜ್ ಆಯ್ತಲ್ಲ, ನಿಮ್ಗೆ ಈಸಿಯಾಗಿ ಕಾಣಿಸುತ್ತೆ ನೋಡಿ. ಬಾಟ್ಲಲ್ಲಿರೋ ಕಲರ್ಸ್ ಯಾವ ರೀತಿ ಇದೆ ಆ್ಯಂಡ್ ಗ್ಲಾಸಲ್ಲಿ ಕಾಣೋ ಕಲರ್ಸು ಯಾವ ರೀತಿ ಇದೆ ಅಂತ ನೀವೇ ಗೆಸ್ ಮಾಡಿ. ಇಷ್ಟೊಂದು ಹಾರ್ಮ್ಫುಲ್ ಡೇಂಜರಸ್ ಫ್ಲೇವರ್ಸು ಆ್ಯಂಡ್ ಕಲರ್ಸು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಒಂದು ಬಾಟಲ್ಗೆ 20 rupees ಅಂತ 10 rupees ಅಂತ ಹೇಳಿ ಮಾರಿಬಿಡ್ತಾರೆ. ನಮಗೆ ಆ 10 rupees ಇಡೋ ಬದಲಿಗೆ ಹಾಸ್ಪಿಟ್ಲಲ್ಲಿ 10,000ನ ಇಡಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸಿಂಪಲ್ 10 rupeesಗೆ ಹೋಗಿ 10,000 ಕಳ್ಕೊಂಡಂಗೆ ಆಯ್ತದೆ. ಒಂದು ಜೂಜಾಟ ಗುರು ಇದೆಲ್ಲ ಬಿಸ್ನೆಸ್ಸು. ಸೊ ಇದು ತುಂಬ ಅಂದರೆ ತುಂಬ ಡೇಂಜರು. ದಯವಿಟ್ಟು ನೀವು ಈ ಕೂಲ್ ಡ್ರಿಂಕ್ಸ್ನ ಕುಡಿಬೇಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಗಾಯ್ಸ್. ಸೊ ನೋಡಿ, ಇಷ್ಟೊಂದು ಡೇಂಜರ್ ಇದೆ ಈ ಕೂಲ್ ಡ್ರಿಂಕ್ಸ್. ಫಕ್ ದಿಸ್ ಆಲ್ ಕೂಲ್ ಡ್ರಿಂಕ್ಸ್. ಬಿಸ್ನೆಸ್ಗಾಗಿ ಜನಗಳ ಪ್ರಾಣನ ಯಾವ ರೀತಿ ಆಟ ಆಡ್ತಿದ್ದಾರಂತ ನಿಮಗೀಗ ಕಾಣ್ತಿದೆ. 1 hour ಆದಮೇಲೆ ವಿಡಿಯೋನ ಮತ್ತೆ ಆನ್ ಮಾಡ್ತೀನಿ, ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿ. ಸೊ ಗೈಸ್, 1 hour ಆದ ನಂತರ ಇದು ಕೋಕಲ್ಲಿ ನೋಡಿ ಎಲ್ಲ ಸ್ಟೇಬಲಾಗಿ ಕುತ್ಕೊಂಡಿದೆ. ಅದೇನು ಬ್ಲೀಚಿಂಗ್ ಪೌಡ್ರು, ಬಬಲ್ಸ್ ಮಾತ್ರ ಅದೇ ರೀತಿ ಇದೆ. ಆ್ಯಂಡ್ ಇದು ಸ್ಪ್ರೈಟ್, ಬಬಲ್ಸು ಸೇಮ್ ಇದೆ. ಮತ್ತು ಇದು ಬಿಂದು ಜೀರಾ ಅದರೊಳಗಡೆ ಇರೋ ಕೆಮಿಕಲ್ಸು ಅದೇ ರೀತಿಯೇ ಇದೆ. ಕೆಳಗಡೆ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ. ಈ ಕಂಪ್ನಿಗಳಿಗೆ ಒಂದು ಸ್ವಲ್ಪ ಬೆಂಕಿ ಹಚ್ಚ. ಇದು ನೋಡಿ, ಇದು ವೆರೈಟಿ. ಇದು ಏನಂತಂದರೆ ಥಮ್ಸಪ್ ನೋಡಿ ಯಾವ ರೀತಿ ಒಳಗಡೆ ಇದೆ. ಸ್ಟಾರ್ಚ್ ಅಲ್ಲ, ಅದು ಕೆಮಿಕಲ್, ಬೇವರ್ಸಿ ಕೆಮಿಕಲ್. ಅದರೊಳಗಡೆ ಏನಾದರೂ ಒಂದು ಸ್ವಲ್ಪ ಹಾಕಿ ನೋಡೋಣ. ನೋಡಿ, ಹೊಟ್ಟೆಯಲ್ಲಿ ಈ ಥರ ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಕಾಣಿಸ್ತಿದೆಯಾ ನೋಡಿ. ಆ್ಯಂಡ್ ಇದು ಬಂದುಬಿಟ್ಟು ಪೆಪ್ಸಿ ನೋಡಿ. ಪೆಪ್ಸಿ ಯಾವ ರೀತಿ ಇದೆ, ಗಡ್ಡೆಗಳು ಕಟ್ಟಿದೆ, ಗಡ್ಡೆಗಳು. ಮತ್ತು ಇದು ಫಾಂಟಾ ಸೈಕಿದು ಕಲರ್ ಇಂಗ್ರೀಡಿಯೆಂಟ್ಸ್ ಅಲ್ಲ ನೋಡಿ, ಈ ರೀತಿ ಬಂದಿದೆ. ಪಂಜೆಂಟ್ ಸ್ಮೆಲ್ ಇನ್ನೂ ಬರ್ತಾನೆ ಇದೆ. 1 hour ಆದ ನಂತರ ಕೂಡ ಸೇಮ್ ಇದೇ ರೀತಿ ಬಬಲ್ಸು. ಒಂದು ಸತಿ ನೀವು ಬೇಕಂತಂದರೆ ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ಮನೆಯಲ್ಲಿ, ಗೊತ್ತಾಗುತ್ತೆ ನಿಮಗೆ ಇದು. ಸೊ ಗಾಯ್ಸ್, ಇವತ್ತಿನ ಎಕ್ಸ್ಪರಿಮೆಂಟು ಕೂಲ್ ಡ್ರಿಂಕ್ ಜೊತೆ ಮಾಡಿದ್ದೀನಿ. ಆ್ಯಂಡ್ ತುಂಬ ಅಂದರೆ ತುಂಬ ಡೇಂಜರಸ್ ಕೂಲ್ ಡ್ರಿಂಕ್ಸ್ ಇವೆಲ್ಲನೂ. ಸೊ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಯಾರು ಕೂಲ್ ಡ್ರಿಂಕ್ನ ಕುಡಿಬೇಡಿ. ಅದನ್ನು ಕುಡಿದ್ರೆ ಆ್ಯಂಗ್ಸೈಟಿ ಆಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ನಮ್ಮ ಬಾಡಿ ಒಳಗಡೆ ಹೋದರೆ ನಾಳೆ ಬೆಳಿಗ್ಗೆ ಫ್ಯೂಚರಲ್ಲಿ ನಮಗೆ ತುಂಬ ಅಂದರೆ ತುಂಬ ಆರೋಗ್ಯಕರ ಸಮಸ್ಯೆಗಳು ಬರ್ತವೆ. ಇದು ನೆನಪಿಟ್ಕೊಳ್ಳಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಸೊ ಈ ಥರ ಕೂಲ್ ಡ್ರಿಂಕ್ಸ್ನ ಕುಡಿಬೇಡಿ ಅಂತ ಒಂದು ಸಜೆಷನ್ ಕೂಡ ಕೊಡಿ. ಯಾಕಂತಂದರೆ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಸೊ ಗಾಯ್ಸ್, ಇಂಗ್ರೀಡಿಯೆಂಟ್ಸ್ ಇಲ್ಲ, ಏನೂ ಇಲ್ಲ ಇದರಲ್ಲಿ, ಎಲ್ಲ ಕೆಮಿಕಲ್ಸೇನೆ. ಈ ಕೆಮಿಕಲ್ಸ್ನ ಆ್ಯಡ್ ಮಾಡಿ ನಮ್ಮ ಪ್ರಾಣ ಹತ್ರ ಆಟ ಆಡ್ತಿದ್ದಾರೆ ಅಷ್ಟೇ. ಈಗ ದೊಡ್ಡ ಕಂಪ್ನಿಗಳು ಏನು ಮಾಡ್ತಾವೆ ಅಂತಂದರೆ ಬಡವರ ಪ್ರಾಣ ಜೊತೆ ಆಟ ಆಡ್ತಾರೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಆ್ಯಂಡ್ ಇವಾಗಲೇ ಲೆಂತ್ ಆಗೋಯಿತು ವೀಡಿಯೋ. ಸೊ ಗೈಸ್, ನಾನು ನಾಳೆ ಬೆಳಗ್ಗೆ ಬೇರೆ ಎಕ್ಸ್ಪರಿಮೆಂಟ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಸೊ ಲೆಟ್ಸ್ ಬಾಯ್.